ಸೊ ಕ್ಯಾನ್ಸರಲ್ಲಿ ಸಮಸ್ಯೆ ಏನಂದರೆ ಈ ಸೆಲ್ ಡಿವಿಷನ್ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಇದು ಆಗಲಿಕ್ಕೆ 1-2 ದಿನ ಅಲ್ಲ, 20 ವರ್ಷ ಬೇಕು. ಆದರೆ ಬಂದ ಮೇಲೆ 6 ತಿಂಗಳಲ್ಲಿ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ. 7 ಡಿವಿಷನ್ ಆಗುವಾಗ 1 kg ಆಗ್ತದೆ. ಆಫ್ಟರ್ ದಟ್ ವಿ ಕಾಂಟ್ ಸರ್ವೈವ್. ಆಲ್ ದಿಸ್ ಹ್ಯಾಪನ್ ಕ್ವೈಟ್ ಫಾಸ್ಟ್. ಸೊ ಕ್ಯಾನ್ಸರ್ ಬರಲಿಕ್ಕೆ ಟೈಮ್ ಇದೆ, ಬಟ್ ಬಂದ ಮೇಲೆ ದೆರ್ ಈಸ್ ನಾಟ್ ಮಚ್ ಟೈಮ್. ಸಿಂಪ್ಟಮ್ಸ್ ಹೇಳುವಾಗ ಎಲ್ಲರೂ ಹೆದರಬಾರ್ದು. 2 ವಾರಕ್ಕಿಂತ ಜಾಸ್ತಿ ಇದ್ದರೆ ಅವರು ಡಾಕ್ಟ್ರನ್ನು ಗೈನಕಾಲಜಿಸ್ಟನ್ನು ನೋಡಲೇಬೇಕು. ಇಂಡಿಯಾ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಆಕ್ಸೆಸ್ ಹೆಲ್ತ್ ಕೇರ್ ಅಂತ ಹೇಳೋದು ನಾವು. ಅವರ ಪಾಕೆಟಲ್ಲಿ 15,000 ಇದ್ದರೆ ಸಾಕು, ಅವರಿಗೆ ಕಂಪ್ಲೀಟ್ ಕಾಯಿಲೆಯನ್ನು ಗುಣ ಮಾಡ್ಬೋದು. 1 ಕೋಟಿ ಇದ್ದರೂ 0 ಇದ್ದರೂ ಫಸ್ಟ್ ಸ್ಟೇಜಲ್ಲಿ 90% ಗುಣ ಆಗೋದು. ನಿಮಗೆ 40 ವರ್ಷ ಆದಮೇಲೆ ಯಾವುದಾದ್ರೂ ಸಿಂಪ್ಟಮ್ಸ್ 2 ವಾರ ಇದ್ದರೆ ನೀವೇ ಅವ್ರ ಕ್ಯಾನ್ಸರ್ ರೂಲ್ ಔಟ್ ಮಾಡಬೇಕು. ನೀವು ಡಾಕ್ಟ್ರ್ ಹತ್ರ ಕೇಳೋದಲ್ಲ. ನಮಸ್ಕಾರ ವೀಕ್ಷಕರೇ. ಗರ್ಭಕಂಠದ ಕ್ಯಾನ್ಸರ್ ನಮ್ಮ ಸಮುದಾಯದಲ್ಲಿ ಬಹಳ ದೊಡ್ಡ ಆರೋಗ್ಯ ಸಮಸ್ಯೆ ಆಗಿದೆ. ಜನವರಿ ಮಾಸವನ್ನು ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸಲಾಗುತ್ತಿದೆ. ಈ ಕಾಯಿಲೆಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳಲು ನಾವಿವತ್ತು ಕರ್ನಾಟಕದ ಪ್ರಥಮ ಗ್ರಾಮೀಣ ಆಸ್ಪತ್ರೆಯಾದ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಡೈರೆಕ್ಟರ್ ಆದಂತಹ ಡಾಕ್ಟರ್ ಸುರೇಶ್ ರಾವ್ ಒಟ್ಟಿಗೆ ಮಾತನಾಡಲು ಬಂದಿದ್ದೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಬೋದಾ? ಅಂದರೆ ಜನರಲಿ ನಾವು ಕ್ಯಾನ್ಸರ್ ಹೇಳುವಾಗ ವಿ ಆರ್ ಟಾಕಿಂಗ್ ಅಬೌಟ್ ಬ್ಯಾಡ್ ಸೆಲ್ಸ್. ಅಂದರೆ ಸೆಲ್ಗಳು ಒಂದು ಡಿವಿಷನ್ನಲ್ಲಿ ಒಂದು ಸಮಸ್ಯೆ ಆಗುವಂಥದ್ದು. ನಮ್ಮ ನಾರ್ಮಲ್ ನಮ್ಮ ಜೀವನದಲ್ಲಿ ಎಲ್ಲ ಸೆಲ್ಸ್, ಇಂಟೆಸ್ಟೈನ್ ಸೆಲ್ ಇರಲಿ, ಗರ್ಭಕೋಶದ ಸೆಲ್ ಇರಲಿ, ಸರ್ವೈಕಲ್ ಇದು ಕಂಟಕದ ಸೆಲ್ ಇರಲಿ, ಬಾಯಿ ಒಳಗಿರುವ ಸೆಲ್ ಇರಲಿ, ಎಲ್ಲ ಡಿವೈಡ್ ಆಗ್ತಾ ಇರ್ತದೆ. ಹೊಸ ಹೊಸ ಸೆಲ್ ಬರ್ತದೆ. ಬಟ್ ಇಟ್ ಇಸ್ ಆಲ್ ಕಂಟ್ರೋಲ್ಡ್. ಅಂದರೆ ಅದಕ್ಕೆ ಒಂದು ಸಮಾನತೆ ಇದೆ. ಸೊ ಆಫ್ಟರ್ 1 ವೀಕ್ ನ್ಯೂ ಸೆಲ್ಸ್ ವಿಲ್ ಕಮ್. ಒಂದು ಚರ್ಮದಲ್ಲಿ ಒಂದು ಗಾಯ ಆದರೆ ಅದು ಸೆಲ್ ಡೆತ್ ಆಯ್ತು ಅಲ್ಲಿ, ಆದರೆ 1 ವಾರದಲ್ಲಿ ಗಾಯ ಗುಣ ಆಗ್ತದೆ. ದಟ್ ಮೀನ್ಸ್ ನ್ಯೂ ಸೆಲ್ಸ್ ಹ್ಯಾವ್ ಕಮ್ ಮತ್ತು ಗಾಯ ಗುಣ ಆಗುತ್ತೆ. ಸೊ ಕ್ಯಾನ್ಸರಲ್ಲಿ ಸಮಸ್ಯೆ ಏನಂದರೆ ಈ ಸೆಲ್ ಡಿವಿಷನ್ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಇದು ಆಗಲಿಕ್ಕೆ 1-2 ದಿನ ಅಲ್ಲ, 20 ವರ್ಷ ಬೇಕು. ಸೊ ಯಾವ ಕ್ಯಾನ್ಸರ್ 1-2 ದಿನದಲ್ಲಿ ಬರುವಂಥದ್ದಲ್ಲ. ಸೊ ಇಟ್ ಟೇಕ್ 15 to 20 years ಟೈಮ್, ಲೇಟೆಂಟ್ ಟೈಮ್ ಇದೆ. ಸೊ ನಮಗೆ ಅದು ಅಷ್ಟು ಅವಕಾಶ ಇದೆ ಅದನ್ನು ಬಾರದೆ ನೋಡೋದು, ಆದರೆ ಬಂದರೆ ಬೇಗ ಅದನ್ನು ಪಿಕ್ ಮಾಡೋದು, ಇದೆಲ್ಲ ಇದೆ. ಸೊ ಈಗ ಈ ಸರ್ವೈಕಲ್ ಕ್ಯಾನ್ಸರ್ ನೀವು ಕೇಳುವಂಥ ಪ್ರಶ್ನೆಗೆ ಇದೇ ಪ್ರಾಬ್ಲಮ್. ಅಂದರೆ 20 years ಬೇಕು ಬರಲಿಕ್ಕೆ. ಸೊ ಈ ಸೆಲ್ಗಳು ಡಿವಿಷನ್ ಆಗ್ತವೆ. ಅಂದರೆ ನಮಗೆ ಫಸ್ಟ್ ನಾವು ಡಿಸ್ಪ್ಲೇಸಿ ಅಂತ ಹೇಳೋದು, ಸೆಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋದು, ಮತ್ತು ಸಿವಿಯರ್ ಡಿಸ್ಪ್ಲೇಸಿ ಅಂತ ಹೇಳ್ತೇವೆ, ಇನ್ನೂ ಡ್ಯಾಮೇಜ್ ಆಗೋದು, ಅದಕ್ಕೆ ಇನ್ನೊಂದು 5 ವರ್ಷ ಬೇಕು. ಮತ್ತು ನಾವು ಹೇಳ್ತೇವೆ ಕಾರ್ಸಿನೋಮಾ ಇನ್ಸಿಟು ಅಂತೇಳಿ, ಅಂದರೆ ಸೆಲ್ ಡ್ಯಾಮೇಜ್ ಆಗಿದೆ, ಇನ್ನು ಇನ್ವೇಷನ್ ಆಗಲಿಲ್ಲ, ಒಳಗೋಗಲಿ, ಮತ್ತೆ ಫ್ರ್ಯಾಂಕ್ ಕ್ಯಾನ್ಸರ್ ಅಂತ ಹೇಳೋದು. ಸೊ ಈ ಸೆಲ್ ಈ ಒಂದು ಸರ್ತಿ ಡಿವಿಷನ್ ಆದಮೇಲೆ ಅದು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಮತ್ತು ಅದರ ಡಿವಿಷನ್ ತುಂಬ ರ್ಯಾಪಿಡ್. ಅಂದರೆ ಈಗ ನಾನು ನಿಮ್ಗೆ ಹೇಳಿದಾಗೆ ಕ್ಯಾನ್ಸರ್ ಬರಲಿಕ್ಕೆ 20 ವರ್ಷ ಬೇಕಂತ ಹೇಳಿದೆ, ಆದರೆ ಬಂದ ಮೇಲೆ 6 ತಿಂಗಳಲ್ಲಿ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ, 6 ತಿಂಗಳು. ಸೊ ಡಿವಿಷನ್ ಹೇಗಂದರೆ ಅದು ಮಲ್ಟಿಪ್ಲಿಕೇಶನ್ ಅಲ್ಲ, ಸ್ಕ್ವೇರ್ ಆಗ್ತದೆ. ಅಂದರೆ 2 ಸೆಲ್ 4 ಆಗ್ತದೆ, 4 ಇದ್ದದ್ದು 16 ಆಗ್ತದೆ, 16 ಇದ್ದದ್ದು 252 ಆಗ್ತದೆ, ಮತ್ತೆ ನಮಗೆ ಲೆಕ್ಕ ತಪ್ತದೆ. 5 ಡಿವಿಷನ್ ಆದಮೇಲೆ ಅದು ಸಾಧಾರಣ 1 ಗ್ರಾಮ್ ಆಗ್ಬೋದು. 7 ಡಿವಿಷನ್ ಆಗುವಾಗ 1 kg ಆಗ್ತದೆ. ಆಫ್ಟರ್ ದಟ್ ವಿ ಕಾಂಟ್ ಸರ್ವೈವ್. ಆಲ್ ದಿಸ್ ಹ್ಯಾಪನ್ ಕ್ವೈಟ್ ಫಾಸ್ಟ್. ಸೊ ಕ್ಯಾನ್ಸರ್ ಬರಲಿಕ್ಕೆ ಟೈಮ್ ಇದೆ, ಬಟ್ ಬಂದ ಮೇಲೆ ದೆರ್ ಈಸ್ ನಾಟ್ ಮಚ್ ಟೈಮ್. ಸೊ ನಾವು ಯಾವಾಗಲೂ ಹೇಳೋದು, ಬರೋ ಮುಂಚೆ ನೀವು ಪ್ರಿಕಾಷನ್ ತಗೊಳ್ಳಿ, ಇದೆಲ್ಲ ಮಾಡಿ ಅಂತ ಹೇಳುವಂಥದ್ದು. ಬಿಕಾಸ್ ಒನ್ಸ್ ದೇರ್ ಈಸ್ ಕ್ಯಾನ್ಸರ್ ಯು ಹ್ಯಾವ್ ವೆರಿ ಲಿಟಲ್ ಟೈಮ್. ಸೊ ಡಿಲೇ ಈಸ್ ವೆರಿ ಡಿಫಿಕಲ್ಟ್ ಇನ್ ಕ್ಯಾನ್ಸರ್. ಸೊ ಬೇಸಿಕಲಿ ಇಟ್ ಈಸ್ ಎ ಪ್ರಾಬ್ಲಮ್ ಇನ್ ಸೆಲ್ ಡಿವಿಷನ್. ಇದೆಲ್ಲ ಜೆನೆಟಿಕ್. ಆ್ಯಕ್ಚುಲಿ ಜೆನೆಟಿಕ್ ಪಾಯಿಂಟ್ ಮ್ಯೂಟೇಷನ್ ಆಗ್ತದೆ, ಜೆನೆಟಿಕ್ ಕಂಟ್ರೋಲ್ ಇದೆ. ಈ ಕಂಟ್ರೋಲ್ ತಪ್ಪಿದ್ಕೊಳ್ಳಿ then it is out of control. ಓಕೆ ಸರ್, ಇದರದ್ದು ಅಂಕಿಅಂಶಗಳ ಬಗ್ಗೆ ಹೇಳ್ಬೋದಾ? ಇದು ತೀವ್ರವಾದ ಒಂದು ಕಾಯಿಲೆ ಅಂತ ಗೊತ್ತು. ಅಂದರೆ ಎಷ್ಟು ಮಟ್ಟಿಗೆ ಇದು ಬಾಧಿಸ್ತಾ ಇದೆ ಜನರನ್ನ? ಪ್ರಪಂಚದ ಅಂಕಿಅಂಶ ಅಥವಾ ಭಾರತದ್ದು, ಮತ್ತೆ ನೀವು ಈ ಗ್ರಾಮೀಣ ಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದೇ, ಈ ಸರ್ವೈಕಲ್ ಕ್ಯಾನ್ಸರ್ ಇಟ್ಸ್ ಕನ್ಸಿಡರ್ಡ್ ಎ ಕ್ಯಾನ್ಸರ್ ಆಫ್
ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಅಂದರೆ ಬಡ ದೇಶದಲ್ಲಿರುವಂಥದ್ದು ಗ್ರಾಮೀಣ ಪ್ರದೇಶದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಇಂಡಿಯಾದಲ್ಲಿ ಇದೆ, ಆಫ್ರಿಕಾದಲ್ಲಿದೆ, ಏಷ್ಯಾದಲ್ಲಿದೆ, ವೆಸ್ಟರ್ನ್ ಸೊಸೈಟಿಯಲ್ಲಿ ಸ್ವಲ್ಪ ಕಡಿಮೆ. ಯಾಕಂದರೆ ಕಾರಣಗಳು ನಾವು ಡಿಸ್ಕಸ್ ಮಾಡೋಕೆ ಗೊತ್ತಾಗ್ತಿದೆ ಯಾಕೆ ಅಲ್ಲಿ ಕಡಿಮೆ ಅಂತೇಳಿ. ಈಗ ಅಮೆರಿಕ ಇರಲಿ, ಯುರೋಪ್ ಇರಲಿ, ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇಸ್ ಎ ಸ್ಮಾಲರ್ ಪ್ರಾಬ್ಲಮ್. ವೇರ್ ಆಸ್ ಡೆವಲಪಿಂಗ್ ಕಂಟ್ರೀಸ್, ನಮ್ಮ ದೇಶದಲ್ಲಿ ಈ ಪ್ರಮಾಣ ದೊಡ್ಡದು. ಈಗ ಜಗತ್ತಲ್ಲಿ ನಾವು ನೋಡಿದ್ರೆ 23% ನಮ್ಮ ದೇಶದಿಂದ ಬರ್ತದೆ. ಸೊ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ದಟ್ ಮೆನಿ ನಂಬರ್ ಟು ದ ವರ್ಲ್ಡ್ ಕ್ಯಾನ್ಸರ್ ಸ್ಟ್ಯಾಟಿಸ್ಟಿಕ್ಸ್. ಈಗ ನೀವು ಕೇಳಿದಾಗೆ ಅಂಕೆ ಅಂಶ ನಾವು ಹೇಳೋದಾದ್ರೆ, ಸೊ ದೆರ್ ಈಸ್ ಅರೌಂಡ್ 700,000, ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 500,000, ಅಂದರೆ ಎಷ್ಟು 670,000 ಗ್ಲೋಬಲ್ ಇದೆ. ಭಾರತದಲ್ಲಿ ಸಾಧಾರಣ ವಿ ಕ್ಯಾನ್ ಸೇ 2 ಲಕ್ಷ ಇರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಪರ್ ಇಯರ್. ಸೊ ದ ಪ್ರಾಬ್ಲಮ್ ಈಸ್ ಎನಾರ್ಮಸ್. ಮತ್ತೆ ಡೆತ್ ಆಲ್ಸೋ ಈಸ್ ಹೈ ಇನ್ ಅವರ್ ಕಂಟ್ರೀಸ್. ಡೆವಲಪಿಂಗ್ ಕಂಟ್ರಿಯಲ್ಲಿ ಈಗ ನಾವು ಏಷ್ಯಾ ನೋಡಿದ್ರೆ, ಇನ್ಕ್ಲೂಡಿಂಗ್ ಇಂಡಿಯಾ, the death will be higher compared to what you see in the Western countries. So it is because of early diagnosis, early detection. Treatment are similar actually. So there is no difference in treatment. It's difference in presentation. ಬರುವಾಗ ಲೇಟ್ ಆದರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ನಾವು ಡೆತ್ ನೋಡುವಾಗ 7 ಮಿನಿಟಿಗೆ ಒಬ್ಬರು ಭಾರತದಲ್ಲಿ ಸಾವನ್ನಪ್ತಾರೆ, ಒನ್ ಇನ್ 7 minutes. ಸೊ ದಟ್ಸ್ ಬಿಗ್ ಪ್ರಾಬ್ಲಮ್. ಸೊ ಇಂಥ ಸಮಸ್ಯೆ ದೊಡ್ಡದಾಗುವಾಗ ದೆನ್ ದ ಗೌರ್ಮೆಂಟ್, ಪಬ್ಲಿಕ್, ಲೈಕ್ ಆಲ್ ಆಫ್ ಅಸ್, ವಿ ಟೇಕ್ ಇಂಟ್ರೆಸ್ಟ್ ಟು ಸಿ ದಟ್ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಲೈಕ್ ದಿಸ್. ಸೊ ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಕ್ಯಾನ್ಸರ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಪ್ರಾಬ್ಲಮ್. ಸರ್ವೈಕಲ್ ಕ್ಯಾನ್ಸರ್ ಇನ್ ಕಂಟ್ರಿ ಲೈಕ್ ಇಂಡಿಯಾ ಇಸ್ ಎ ದೊಡ್ಡ ಸಮಸ್ಯೆ. ಅರ್ಬನ್ ರೂರಲ್ ವ್ಯತ್ಯಾಸ ಏನಾದರೂ ಇದೆಯಾ? ಗ್ರಾಮೀಣ ಭಾಗ ಅಥವಾ ಅದೇ ಅಂದ್ರೆ ನಗರ ಪ್ರದೇಶ ಅಂತ? ಸರ್ವೈಕಲ್ ಕ್ಯಾನ್ಸರ್ ಯೂಶುವಲಿ ಇಸ್ ಇನ್ ದ ರೂರಲ್ ಏರಿಯಾ. ಈಗ ಸ್ತನದ ಕ್ಯಾನ್ಸರ್ ಯೂಶುವಲಿ ಇಸ್ ಇನ್ ದ ಅರ್ಬನ್ ಏರಿಯಾ. ಕರಳು, ದೊಡ್ಡ ಕರಳಿನ ಕ್ಯಾನ್ಸರ್ ಯೂಶುವಲಿ ಇನ್ ಅರ್ಬನ್ ಏರಿಯಾ. ಮತ್ತೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಇಸ್ ಇನ್ ಅರ್ಬನ್ ಏರಿಯಾ. ಸರ್ವೈಕಲ್ ಕ್ಯಾನ್ಸರ್ ಇಸ್ ಇನ್ ರೂರಲ್ ಏರಿಯಾಸ್. ಈಗ ಬಾಯಿ ಗಂಟಲು ಕ್ಯಾನ್ಸರ್ ಇಸ್ ಮೋರ್ ಕಾಮನ್ ಇನ್ ರೂರಲ್ ಏರಿಯಾಸ್. ಇಟ್ ಈಸ್ ಹ್ಯಾಬಿಟ್ ರಿಲೇಟೆಡ್. ಈಗ ಕಾಸಸ್ ನೋಡಿದ್ರೆ ಇಟ್ ಈಸ್ ಮೋರ್ ಇನ್ ರೂರಲ್ ಏರಿಯಾ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಇದ್ರ ಕಾರಣಗಳು ನೀವು ಹೇಳಿದ್ರಿ, ಇದು ಆಲ್ಮೋಸ್ಟ್ ಜೆನೆಟಿಕ್ ರಿಲೇಟೆಡ್ ಅಂತ. ಅದ್ರ ಹೊರತಾಗಿ ಬೇರೆ ಏನಾದರೂ ಅಪಾಯಕಾರಿ ಅಂಶಗಳಿದೆಯಾ ಅಥವಾ ಕಾರಣಗಳಿದೆಯಾ? ಯಾರಿಗೆ ಹೆಚ್ಚಾಗಿ ಕಂಡು ಬರುತ್ತೆ ಇದು? ಅದೇ ಈ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಆಲ್ ಕ್ಯಾನ್ಸರ್ಸ್ ಆರ್ ಜೆನೆಟಿಕ್, ಬಟ್ ದೇ ಆರ್ ನಾಟ್ ಫೆಮಿಲಿಯಲ್. ಅಂದರೆ ಜೆನೆಟಿಕ್ ಅಂದರೆ ಜೆನೆಟಿಕ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗ್ಲಿಕ್ಕೆ ನೀವು ಕೇಳಿದಾಗ ಕಾರಣಗಳಿರ್ತವೆ. ಫೆಮಿಲಿಯರ್ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋದು. ಅದು ಕ್ಯಾನ್ಸರಲ್ಲಿ ಕೇವಲ 5 ಮತ್ತು 10% ಇರ್ಬೋದು. 90% ನಮ್ಮ ಹವ್ಯಾಸಗಳಿಂದ, ನಮ್ಮ ಹ್ಯಾಬಿಟ್ಸಿಂದ ಕ್ಯಾನ್ಸರ್ ಬರುವಂಥದ್ದು. ಸೊ ಜೆನೆಟಿಕ್ ಡ್ಯಾಮೇಜ್ ಇದ್ದರೂ ಬಟ್ ಇಟ್ ಟೇಕ್ಸ್ ಟೈಮ್. ಸೊ ಈಗ ಸರ್ವೈಕಲ್ ಕ್ಯಾನ್ಸರಲ್ಲಿ ದರ್ ಇಸ್ ಅ ಫ್ಯೂ ರೀಸನ್ಸ್ ವೈ ಈ ಕ್ಯಾನ್ಸರ್ ಬರುವಂಥದ್ದು. ಒಂದು ನಾವು HPV ಇನ್ಫೆಕ್ಷನ್ ಅಂತ ಹೇಳ್ತೇವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಈಸ್ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಡೆಲಿವರಿ ಆಗೋದು. ಈಗ 16 ವರ್ಷದಲ್ಲಿ ಡೆಲಿವರಿ ಆಗೋದು ಆ್ಯಂಡ್ ಮಲ್ಟಿಪಲ್ ಡೆಲಿವರಿ. ಈಗ ನೀವು ಒಂದು 4 ಮಕ್ಕಳಾಯ್ತು, ಒಂದು ಬಿಟ್ಟು ಒಂದು ವರ್ಷ ಬಿಟ್ಟು ಒಂದು, ಸೊ ಮಲ್ಟಿ ಪ್ಯಾರಿಟಿ ಅಂತ ಹೇಳೋದು. ಅದಕ್ಕೆ ಒಂದು ಕಾರಣ. ಫಸ್ಟ್ ಚೈಲ್ಡ್ ಬರ್ತ್ ಅರ್ಲಿ ಏಜ್, ಮಲ್ಟಿ ಪ್ಯಾರಿಟಿ ಆ್ಯಂಡ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್. ಅದು ಕೂಡ ಇಸ್ ನಾಟ್ advisable at all. ಯಾಕಂದರೆ again you can get HPV infection and so many other reasons for developing the cervical cancers. And infection ಅಂದರೆ hygiene, if you don't keep good hygiene of the cervical region, then also there is a chance of developing cervical cancer. ಅಂದರೆ ಈಗ 4-5 ಕಾರಣಗಳು ಮೇನ್: ಅರ್ಲಿ ಚೈಲ್ಡ್ ಬರ್ತ್, ಮಲ್ಟಿಪ್ಯಾರಿಟಿ, ತುಂಬ ಮಕ್ಕಳಾಗೋದು ಚಿಕ್ಕ ವಯಸ್ಸಲ್ಲಿ, ತುಂಬ ಜನರೊಟ್ಟಿಗೆ ಸಂಭೋಗ, ಲೈಂಗಿಕ ಸಂಭೋಗ. ಸೊ ದಟ್ ಈಸ್, ಐ ಆಮ್ ರೈಟ್? ವರ್ಡ್ ಇಸ್ ಓಕೆ ಅಲ್ಲ? ಅಸುರಕ್ಷಿತ ಲೈಂಗಿಕ ಸಂಭೋಗ. ಸೊ ದಟ್ ಈಸ್ ಒನ್ ಮೋರ್. And hygiene maintenance and HPV infection. These are 5 main causes.
ಆಲ್ ಅಂಡರ್ ಅವರ್ ಕಂಟ್ರೋಲ್, ಎಲ್ಲ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಮಾಡುವಂಥದ್ದು. ಆಮೇಲೆ ಸರ್ ಇದು HPV ಇನ್ಫೆಕ್ಷನ್ ಏನಿದೆ ಅದು ಹೆಂಗಸರಲ್ಲಿ ಮಾತ್ರ ಬರುತ್ತೆ ಈಗ ಅಥವಾ ಗಂಡಸರಿಂದ ಕೂಡ ಬರುತ್ತೆ, ಅದು ಹೇಗೆ ಹರಡುತ್ತೆ? ಅಲ್ಲ, ಗಂಡಸರಲ್ಲಿ ಕೂಡ ನಾರ್ಮಲಿ ಆಲ್ ಆಫ್ ಅಸ್ ಹ್ಯಾವ್ ಸಮ್ ಅಮೌಂಟ್ ಆಫ್ HPV ಇನ್ಫೆಕ್ಷನ್. ಸೊ ಗಂಡಸರಲ್ಲಿ ಕೂಡ ಇದೆ, ಬಾಯಲ್ಲಿದೆ, ಓರಲ್ ಕ್ಯಾವಿಟಿ ಹ್ಯಾಸ್, ಜೆನೆಟಲ್ ಏರಿಯಾ ಹ್ಯಾಸ್, and females also have. So it is both for men and women. It's not specific for ಅಂದರೆ ಹೆಂಗಸರಿಗೆ ಮಾತ್ರ ಅಂತ ಹೇಳಿ ಅಲ್ಲ, ಇಬ್ಬರಲ್ಲಿ ಕೂಡ ಇರ್ತದೆ. So when we say of vaccination later when we discuss, it is both for men and women. So it is not specific to women alone. ಅಂದ್ರೆ ಈಗ ಕಾರಣಗಳ ಬಗ್ಗೆ ಮಾತಾಡುವಾಗ ಈಗ ನಾವು ಹೆಂಗಸರಲ್ಲಿ ಹೈಜೀನ್ ಕೊರತೆ ಇರ್ಬೋದು ಅಥವಾ ಈ ಸೋಂಕು ಬರುತ್ತೆ ಅವರಲ್ಲಿ ಅಂತೆಲ್ಲ ಮಾತಾಡಿದ್ವಿ, ಅದು ಅವರ ಪಾರ್ಟ್ನರ್ ಏನಿರ್ತಾರೆ ಅವರಿಂದ ಕೂಡ ಬರ್ಬೋದು. ಅದೇ ಅದಕ್ಕೆ ನೀವು ಹೇಳಿದಾಗೆ ಇಟ್ ಈಸ್ unprotected sex. So that is one of the reason because of HPV infection. ಅಂದ್ರೆ ಬಹಳ because men also has. ಹೌದು ಬಹಳ ಮಹಿಳೆಯರಲ್ಲಿ ಅದೊಂದು ಸ್ಟಿಗ್ಮಾ ಇರುತ್ತೆ, ಅವರು ನಾವು ಹೇಳಿದ್ರೆ ನಮ್ಮ ಬಗ್ಗೆ ಇಲ್ಲಿ ತಪ್ಪಾಗಿ ತಿಳ್ಕೊಂತಾರೋ, ನಮಗೆ ಸೋಂಕಿದೆ, ನಾವು ಡಾಕ್ಟರ್ ಹತ್ರ ಹೋದ್ರೆ ನಮ್ಮ ಬಗ್ಗೆ ಅನುಮಾನ ಪಡ್ತಾರೆ ಅನ್ನೋದೆಲ್ಲ ಇರುತ್ತೆ. ಗಂಡಸರಿಂದ ಕೂಡ ಅವರಿಗೆ ಸಾಧ್ಯತೆ ಇರುತ್ತೆ. That's what education is very important ಇದ್ರಲ್ಲಿ. ಆಮೇಲೆ ಇದ್ರದ್ದು ಲಕ್ಷಣಗಳೇನು, ಇದನ್ನ ಹೇಗೆ ಈಗ ಒಬ್ಬ ಮಹಿಳೆ ಅವಳಿಗೆ ಸರ್ವಿಕಲ್ ಕ್ಯಾನ್ಸರ್ ಬಂದಿರಬಹುದು ಅಂತ ಹೇಗೆ ಅವಳು ಅದನ್ನ ಗುರುತಿಸ್ಕೋಬಹುದು ಸ್ವಂತವಾಗಿ? ಹೌದು, ಅದೇ ಈಗ ನಾವು ಅಂದ್ರೆ ಜನರಲಿ ಈ ಸರ್ವೈಕಲ್ ಕ್ಯಾನ್ಸರ್ 40 ವರ್ಷ ಆದ್ಮೇಲೆ ಬರುವಂಥದ್ದು. ವೆರಿ ರೇರ್ ನಾವು ನೋಡೋದು 30 ವರ್ಷದಲ್ಲಿ ಬರೋದಿಲ್ಲ. ಸೊ ಮೇ ಬಿ 98% ಆಲ್ಮೋಸ್ಟ್ ಎಲ್ಲರೂ ನಾವು ನೋಡಿದಾಗ ಈಸ್ ಆಫ್ಟರ್ 40 years. ಸೊ ನಾವೀಗ ಸಿಂಪ್ಟಮ್ಸ್ ಹೇಳುವಾಗ ಎಲ್ಲರೂ ಹೆದರಬಾರ್ದು. ಈಗ ಇಂಥ ಸಿಂಪ್ಟಮ್ಸ್ಗಳು ಎಲ್ರಿಗೂ ಇರ್ತದೆ ಕೆಲವು. ಸೊ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಈ ಸಿಂಪ್ಟಮ್ಸ್, ಭಯಪಡಿಸಬಾರ್ದು ಯಾರಿಗೆ. ಸೊ ದಟ್ ಇಸ್ ನಾಟ್ ಅವರ್ ಪರ್ಪಸ್. ವಿ ವಾಂಟ್ ಟು ಎಜುಕೇಟ್ ಪೀಪಲ್. ಸೊ ಈಗ ಮೇನ್ ಅಂದ್ರೆ ಈಗ ಇಂಟರ್ಮೆನ್ಸ್ಟ್ರಲ್ ಬ್ಲೀಡ್ ಅಂತ ಹೇಳ್ತೇವೆ. ಮಾಸ ಒಂದು ತಿಂಗಳಿಗೆ 4 ದಿನ ಬ್ಲೀಡಿಂಗ್ ಆಗ್ತದೆ, ಪ್ರತಿ ತಿಂಗಳು ಅದು ರಕ್ತಸ್ಥಾವರ ಇರ್ತದೆ, ಮಧ್ಯದಲ್ಲಿ ಒಂದು 2-3 ದಿನ ಹೋಗುವಂತ. ಇದು ಒಂದು ಇದ್ರೆ ನಾವು ಅವೇರ್ ಆಗಬೇಕು. ಅದು ಇಟ್ ಕ್ಯಾನ್ ಹ್ಯಾಪನ್ ಇನ್ ಅದರ್ ನಾನ್ ಕ್ಯಾನ್ಸರ್ ಕಂಡೀಷನ್. ಕ್ಯಾನ್ಸರ್ ಇಲ್ಲದೆ ಕೂಡ ಆಗ್ಬೋದು ಇದು, ಆದರೆ ಕ್ಯಾನ್ಸರ್ಗೆ ಇದು ಒಂದು ಲಕ್ಷಣ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್, ಲೈಂಗಿಕ ಸಂಬಂಧ ಆದ್ಮೇಲೆ ಒಂದು ರಕ್ತ ಬರೋದು, ಒಂದು ಡ್ರಾಪ್, ಅದೊಂದು. ಮತ್ತೆ ಅತಿ ಜಾಸ್ತಿ ರಕ್ತ ಹೋಗುದು, ಪೀರಿಯಡ್ಸ್ ಆಗೋದು ಅತಿ ಜಾಸ್ತಿ ಹೋಗುದು, ಅದೊಂದು. ಮತ್ತೆ ಬಿಳಿ ಮುಟ್ಟು ಕಾಣಿಸ್ಕೊಳ್ಳೋದು, ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ. ಒಂದು 6 ತಿಂಗಳು ವೈಟ್ ಡಿಸ್ಚಾರ್ಜ್ ಹೋಗ್ತಾ ಉಂಟು, ಇಷ್ಟವರೆಗೆ ಇರಲಿಲ್ಲ, ಸಡನ್ ಆಗಿ ಹೋಗ್ತಾ ಇದೆ. ಮತ್ತೆ ಸ್ವಲ್ಪ ಜಾಸ್ತಿ ಕಾಯಿಲೆ ಇದ್ರೆ ಯೆಲ್ಲೋ ಡಿಸ್ಚಾರ್ಜ್ ಅಂತ ಹೇಳಿದೆ, ಅಂದ್ರೆ ಇನ್ಫೆಕ್ಟೆಡ್ ಸ್ಮೆಲ್ ಕೂಡ ಇರ್ತದೆ, ಇನ್ಫೆಕ್ಟೆಡ್ ಡಿಸ್ಚಾರ್ಜ್ ಅಂತ. ದಟ್ ಈಸ್ ಲಿಟ್ಲ್ ಬಿಟ್ ಲೇಟ್ ಅಂತ, ಅದರಲ್ಲಿ ಕ್ಯಾನ್ಸರ್ ಇರುವ ಚಾನ್ಸಸ್ ಜಾಸ್ತಿ. ಅಂಡ್ ಇಫ್ ಇಟ್ ಇಸ್ ದೇರ್ ಇಟ್ ಇಸ್ ಲಿಟ್ಲ್ ಅಡ್ವಾನ್ಸ್ ಅಂತ ಹೇಳಿ. ಮತ್ತೆ ಬೆನ್ನು ನೋವು ಬರುವಂಥದ್ದು, ಕೆಳಗೆ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ ನಾವು. ಮತ್ತೆ ಜನರಲಿ ಇಟ್ ವಿಲ್ ರೇಡಿಯೇಟ್ ಟು ದ ಲೆಗ್, ಕಾಲಿಗೆ ಸ್ವಲ್ಪ ಹೋಗ್ತದೆ. ಮತ್ತೆ ಲೋವರ್ ಪೆಲ್ವಿಕ್ ಪೇನ್, ಲೋವರ್ ಅಬ್ಡಾಮಿನಲ್ ಪೇನ್, ಇಂಥದ್ದೆಲ್ಲ. ಮತ್ತೆ ಹಸಿವು ಕಡಿಮೆ ಇರ್ತದೆ. ಇದೆಲ್ಲ ಸ್ಟೇಜ್ ಜಾಸ್ತಿ ಆದಾಗೆ ಇಂಥ ಸಮಸ್ಯೆ ಬರ್ತದೆ. ಸೊ ಇದು ಎಂತ ಪೋಸ್ಟ್ ಕಾಯಿಟಲ್ ಬ್ಲೀಡ್ ಮತ್ತೆ ಇಂಟರ್ಮೆನ್ಸ್ಟ್ರಲ್ ಬ್ಲೀಡ್ ಇಸ್ ಕಾಮನ್. ಸೊ ಜನರಲಿ ಇಟ್ಸ್ ಆಫ್ಟರ್ 40. ಈ ಸಿಂಪ್ಟಮ್ಸ್ಗಳು ನಾವು 30 ವರ್ಷದಲ್ಲಿ ಕೂಡ ಕಾಣ್ಬೋದು, 20 ವರ್ಷದಲ್ಲಿ ಕೂಡ ಕಾಣ್ಬೋದು ಕೆಲವೆಲ್ಲ. ಬಟ್ ಇಟ್ ಇಸ್ ಜನರಲಿ ನಾಟ್ ರಿಲೇಟೆಡ್ ಟು ಕ್ಯಾನ್ಸರ್. ಇಟ್ ವಿಲ್ ರಿಲೇಟೆಡ್ ಟು ಅದರ್ ಮಲ್ಟಿಪಲ್ ಕಂಡೀಷನ್ಸ್ ವಿಚ್ ಆರ್ ನಾಟ್ ಕ್ಯಾನ್ಸರ್. ಸೊ ಆಫ್ಟರ್ 40 ಎನಿಥಿಂಗ್ ಇಂಥ ಸಿಂಪ್ಟಮ್ಸ್ ಇದ್ರೆ 2 ವಾರಕ್ಕಿಂತ ಜಾಸ್ತಿ ಇದ್ರೆ ಅವ್ರು ಡಾಕ್ಟರ್ ಗೈನಕಾಲಜಿಸ್ಟ್ ಅನ್ನು ನೋಡ್ಲೇಬೇಕು. ಈಗ 3-4 ತಿಂಗಳು ಕಾಯುವುದಲ್ಲ. 10 ಜನರಲ್ಲಿಗೆ 8 ಜನರಲ್ಲಿ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ. ಆದರೆ 2 ಕ್ಯಾನ್ಸರ್ ಇದ್ದವರು ಡಿಲೇ ಮಾಡಿದ್ರೆ ಅವ್ರು 3rd ಸ್ಟೇಜಿಗೆ ಬರ್ತಾರೆ. ಸೊ ವೆನ್ ದಿ ಸಿಂಪ್ಟಮ್ಸ್ ಅದರ್ ಎವ್ರಿಬಡಿ ಶುಡ್ ಚೆಕ್. ಕ್ಯಾನ್ಸರ್ ಇದ್ದವರು ಫಸ್ಟ್ ಸ್ಟೇಜ್ ಅಲ್ಲಿ ಅಪ್ಪಿತಪ್ಪಿ ಇದ್ರೆ ಗುಣ ಆಗ್ತಾರೆ. ಅವ್ರು ಕೂಡ ವೆಯ್ಟ್ ಮಾಡಿದ್ರೆ ದೇ ವಿಲ್ ಲ್ಯಾಂಡ್ ಇನ್ ಟ್ರಬಲ್. ಸೊ ಈ ಸಿಂಪ್ಟಮ್ಸ್ ಇರುವಾಗ ದೇ ಹ್ಯಾವ್ ಟು ಗೋ ಅರ್ಲಿ ಆಫ್ಟರ್ 40. ಅವರು ಈ ಸಿಂಪ್ಟಮ್ಸ್ ಇದ್ದು ಅವರ ಆಸ್ಪತ್ರೆಗೆ ಬಂದಾಗ ಈ ರೋಗವನ್ನು ಕಂಡು ಹಿಡಿಯುವ ಬಗ್ಗೆ ಹೇಗೆ, ಅಂದ್ರೆ ಯಾವ್ದೆಲ್ಲ ಟೆಸ್ಟ್ ಮಾಡುವಂತ. ಯೂಶಲಿ ಏನ್ ಮಾಡ್ತೇವೆ ಅಂತೇಳಿ ನಾವು ಈಗ ಇಂಥ ಸಿಂಪ್ಟಮ್ಸ್ ಇದ್ರೆ ಸೊ ನಾವು ಪೆಲ್ವಿಕ್ ಎಕ್ಸಾಮಿನೇಷನ್ ಅಂತೇಳಿ ಮಾಡ್ತೇವೆ. ಅಂದ್ರೆ ಡೈರೆಕ್ಟ್ ವಿಜುವಲೈಸೇಷನ್. ಈಗ ನೋಡ್ತೇವೆ ಸರ್ವಿಕ್ಸ್, ಈ ಗರ್ಭಕೋಶದ ಲೋವರ್ ಪಾರ್ಟ್ ಅಂತ ಹೇಳಿದ್ರು ಕಂಟಕ, ಅದನ್ನು ನಾವು ನೋಡ್ತೇವೆ, ನಮ್ಗೆ ವಿಜುವಲಿ ಕಾಣ್ತದೆ. ಸಪೋಸ್ ನಮಗೆ ಫ್ರ್ಯಾಂಕ್ ಗ್ರೋತ್ ಏನಾದರೂ ಇದ್ದರೆ ನಾವು ಒಂದು ಸಣ್ಣ ಪೀಸ್ ತೆಗೆದು ಕ್ಯಾನ್ಸರ್ ಇದೆ ಅಂತ ನೋಡ್ತೇವೆ. ಈಗ ಕೆಲವು ಸರ್ತಿ ತುಂಬ ಚಿಕ್ಕದಿರ್ತದೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಇರ್ತದೆ, ಮೈಲ್ಡ್ ಇರೋಷನ್ ಅಂತ ಹೇಳಿ ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ಅವ್ರಿಗೆ ಸಿಂಪ್ಟಮ್ಸ್ ಇದೆ.
ಆವಾಗ ನಾವು ಒಂದು ಸ್ಮಿಯರ್ ಟೆಸ್ಟ್ ಅಂತೇಳಿ ಮಾಡ್ತೇವೆ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸಣ್ಣ ಒಂದು ಬ್ರಷ್ ಇದೆ, ಅದರಿಂದ ಒಂದು ಸ್ವಲ್ಪ ಸೆಲ್ ತೆಗಿತೇವೆ, ಟೆಸ್ಟಿಗೆ ಕಳಿಸ್ತೇವೆ. ಆ ಟೆಸ್ಟಿಗೆ ಕಳಿಸಿದ ಮೇಲೆ ಅದರಲ್ಲಿ ಏನಾದ್ರು ಅಬ್ನಾರ್ಮಲ್ ಸೆಲ್ಸ್ ಇದ್ರೆ ನಮ್ಮ ಹತ್ರ ಇನ್ನೊಂದು ಕಾಲ್ಪೋಸ್ಕೋಪ್ ಅಂತ ಹೇಳಿದೆ, ಮೈಕ್ರೋಸ್ಕೋಪ್. ಅದು ಅದು ದೊಡ್ಡದಾಗಿ ಕಾಣ್ತದೆ ಈ ಸರ್ವಿಕ್ಸ್ ಎಲ್ಲ. ಮತ್ತೆ ಕೆಲವು ಲೂಗಾಲ್ಸ್ ಐಡಿನ್ ಎಲ್ಲ ಹಾಕಿ ಮತ್ತೆ ಎಲ್ಲಿಂದ ತೆಗೆಯುವುದು ಅಂತೇಳಿ ಗೊತ್ತಾಗ್ತದೆ. ಸ್ಮಿಯರ್ ಅದು ಅತಿ ಬೇಗ ಇರುವಾಗ, ಅಂದ್ರೆ ಸ್ಟೇಜ್ 1ಕ್ಕಿಂತ A1 ಅಂತೇಳಿ ಉಂಟು, ಹಾಗೆಲ್ಲ ಇರುವಾಗ ನಾವು ಸ್ಮಿಯರ್ ಮಾಡಿ ಕಾಲ್ಪೋಸ್ಕೋಪ್ ಮಾಡಿ ಅದನ್ನು ಕೂಡ ಡಯಾಗ್ನೋಸ್ ಮಾಡ್ಬೋದು. ಫ್ರ್ಯಾಂಕ್ ಗ್ರೋತ್ ಇದ್ರೆ ಅಂದ್ರೆ ನಮಗೆ ಕಂಡ್ರೆ ನಾವು ಬಯಾಪ್ಸಿ ಮಾಡ್ತೇವೆ. ಬಯಾಪ್ಸಿಯಲ್ಲಿ ಕನ್ಫರ್ಮ್ ಆದರೆ ಮತ್ತೆ ಬೇರೆ ಟೆಸ್ಟ್ಗಳು, ಈ CT ಸ್ಕ್ಯಾನ್ ಬೇಕಾ, MRI ಬೇಕಾ, ಸ್ಟೇಜಿಂಗ್ ಅಂತ ಹೇಳುವಂಥದ್ದು. ಸೊ ಡಯಾಗ್ನೋಸಿಸ್ಗೆ ಪೆಲ್ವಿಕ್ ಎಕ್ಸಾಮಿನೇಷನ್, ಸ್ಮಿಯರ್ ಆರ್ ಬಯಾಪ್ಸಿ, ಅಲ್ಲಿವರೆಗೆ ನಮಗೆ ಡಯಾಗ್ನೋಸಿಸ್ ಆಯ್ತು. ಇದರಲ್ಲಿ ಯಾವ ಸ್ಟೇಜಸ್ ಇದೆ ಸರ್? ನೀವು ಸ್ಟೇಜ್ 1, 2, 3 ಅಂತೆಲ್ಲ ಹೇಳಿದ್ರಿ. ಸೊ ಇದನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಅದೇ, ಈಗ ನಾವು ಬಯಾಪ್ಸಿಯಲ್ಲಿ ಕನ್ಫರ್ಮ್ ಆದಮೇಲೆ ಅದರಲ್ಲಿ ಕ್ಯಾನ್ಸರ್ ಅಂತೇಳಿ ಕನ್ಫರ್ಮ್ ಆಯಿತು. ಬೇರೆ ಬೇರೆ ಟೈಪ್ ಕ್ಯಾನ್ಸರ್ ಇದೆ, ನಾವು ಟೆಸ್ಟಿಗೆ ಕಳಿಸ್ತೇವೆ. ನಮ್ಮ ಪೆಥಾಲಜಿಸ್ಟ್ ಅಂತಿದ್ದಾರೆ, ಅವ್ರು ಮೈಕ್ರೋಸ್ಕೋಪ್ ಅಡಿ ನೋಡ್ತಾರೆ. ಅದರಲ್ಲಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಇರ್ಬೋದು, ಎಡಿನೋ ಕಾರ್ಸಿನೋಮಾ ಇರ್ಬೋದು, ಸ್ಮಾಲ್ ಸೆಲ್ ಕ್ಯಾನ್ಸರ್ ಅಂತ ಇರ್ತದೆ. ಬಟ್ 95% ಆಫ್ ದ ಪೇಷಂಟಿಗೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತೇಳಿ ಬರ್ತದೆ. ಸೊ ಅದು ಬಂದ ಮೇಲೆ ನೀವು ಕೇಳಿದಾಗ ಯಾವ ಸ್ಟೇಜ್ ಇದೆ, ಸ್ಟೇಜ್ 1 ಇದೆ, 2 ಇದೆ, 3 ಇದೆ, 4 ಇದೆ, 4A ಇದೆ, 4B ಇದೆ. ಯೂಶಲಿ ಸ್ಟೇಜ್ 1 ಅಂತ ಹೇಳಿದ್ರೆ ತುಂಬ ಚಿಕ್ಕದಿರುವಾಗ, ನಾವು ಸ್ಟೇಜ್ 2, 3 ಅಂತ ಹೇಳುವಾಗ ಸ್ವಲ್ಪ ಅಲ್ಲೆಲ್ಲ ಸ್ಪ್ರೆಡ್ ಆಗುವಾಗ ನಾವು ಸ್ಟೇಜ್ ಹೇಳ್ತೇವೆ. ಅದು ಸ್ಟೇಜ್ ಗೊತ್ತಾಗ್ಲಿಕ್ಕೆ ಒಂದು ನಾವು ಪರೀಕ್ಷೆ ಮಾಡ್ತೇವೆ, ನಮ್ಮ ಮ್ಯಾನ್ಯುಯಲ್ ಎಕ್ಸಾಮಿನೇಷನ್, ಮತ್ತೆ CT ಸ್ಕ್ಯಾನ್ ಮಾಡ್ತೇವೆ, MRI ಮಾಡ್ತೇವೆ, ವೆರಿ ರೇರ್ಲಿ ಪೆಟ್ ಸ್ಕ್ಯಾನ್ ಮಾಡ್ತೇವೆ. ಸೊ ಇದರಲ್ಲಿ ನಮಗೆ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತೇಳಿ ಗೊತ್ತಾಗ್ತದೆ. ಗರ್ಭಕೋಶದ ಒಳಗಿದೆಯಾ, ಹೊರಗಡೆ ಬಂದಿದೆಯಾ, ಅಲ್ಲಿಂದ ಲಿಂಫ್ ನೋಡಿಗೆ ಸ್ಪ್ರೆಡ್ ಆಗಿದೆ, ಅಲ್ಲಿ ಪೆಲ್ವಿಕ್ ಲಿಂಫ್ ನೋಡ್ಸ್ ಅಂತ ಹೇಳೋದು, ಅಲ್ಲಿ ಸ್ಪ್ರೆಡ್ ಆಗಿದೆ, ಬೇರೆ ಕಡೆ ಹೋಗಿದೆಯಾ, ಶ್ವಾಸಕೋಶದಲ್ಲಿದೆ, ಇದೆಲ್ಲ ನೋಡ್ಬೇಕು. ಮತ್ತೆ ಸ್ಟೇಜ್ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ 4 ಸ್ಟೇಜಸ್ ಇದೆ. ಓಕೆ ಸರ್, ಇದು ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ಒಂದ್ಸಲ ಅವರಿಗೆ ಡಯಾಗ್ನೋಸ್ ಆಯ್ತು ಅಂತಂದ್ರೆ ಅವ್ರು ನೆಕ್ಸ್ಟ್ ಏನ್ ಮಾಡಬೇಕು? ಈಗ ಸ್ಟೇಜಿಂಗ್ ಆದ್ಮೇಲೆ, ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ನಾನು ಹೇಳಿದಾಗೆ ಅಪ್ ಟು ಥರ್ಡ್ ಸ್ಟೇಜ್ ಆಲ್ಮೋಸ್ಟ್ ವಿ ಕ್ಯಾನ್ ಗೋ ಫಾರ್ ಕ್ಯೂರ್. ದ ಫಸ್ಟ್ ಸ್ಟೇಜ್ ಇಸ್ ಆಲ್ಮೋಸ್ಟ್ 95% ಕ್ಯೂರ್. 10ರಲ್ಲಿ 9 ಜನ ಬದುಕ್ತಾರೆ. ಅಪ್ಪಿತಪ್ಪಿ ಒಬ್ರು ಅಗ್ರೆಸಿವ್ ಟ್ಯೂಮರ್ ಇದ್ರೆ ಮಾತ್ರ, ಬಟ್ ಬೈ ಅಂಡ್ ಲಾರ್ಜ್ ಇಟ್ ಇಸ್ ಕ್ಯೂರೇಬಲ್. ಸೊ ಫಸ್ಟ್ ಸ್ಟೇಜಲ್ಲಿ ಜನರಲಿ ನಾವು ಸರ್ಜರಿ ಮಾಡುವ ಪ್ರಯತ್ನ ಮಾಡ್ತೇವೆ, ಆಪರೇಷನ್ ಮಾತ್ರ. ಆ್ಯಂಡ್ ಮತ್ತೆ ಒಂದೇ ಟ್ರೀಟ್ಮೆಂಟ್ ಸಾಕು. ನಮ್ಮಲ್ಲಿ ಯೂಶಲಿ ಚಿಕಿತ್ಸೆ ವಿಧಾನ ಅಂತ ಹೇಳುವಾಗ ಸರ್ಜರಿ ಇದೆ, ಅಂದರೆ ಆಪರೇಷನ್ ಮಾಡುವಂಥದ್ದು. ಸೆಕೆಂಡ್ ಈಸ್ ರೇಡಿಯೇಷನ್, ಅಂದರೆ ವಿಕಿರಣ ಚಿಕಿತ್ಸೆ ಅಂತ ಹೇಳೋದು. ಮೂರನೇದು ಕೀಮೋಥೆರಪಿ ಇದೆ, ಮತ್ತು ಕೆಲವು ಸರ್ತಿ ಇಮ್ಯುನೊಥೆರಪಿ ಇದೆ. ಈಗ 4 ಟ್ರೀಟ್ಮೆಂಟ್ಸ್ ಆರ್ ದೇರ್, ಟಾರ್ಗೆಟೆಡ್ ಥೆರಪಿ ಅಂತೇಳಿ ಕ್ಯಾನ್ಸರಲ್ಲಿ ಎಲ್ಲದಕ್ಕೆ. ಈಗ ಫಸ್ಟ್ ಸ್ಟೇಜ್ ಅಂತ ಹೇಳುವಾಗ ಯಾವುದಾದ್ರೂ ಒಂದೇ ಚಿಕಿತ್ಸೆ ಸಾಕು. ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಸ್ಟೇಜ್ ತುಂಬ ಚಿಕ್ಕದಿದ್ರೆ ಸರ್ಜರಿ ಮಾಡ್ತೇವೆ, ಅದಾದಮೇಲೆ ಬೇರೆ ಯಾವ ಟ್ರೀಟ್ಮೆಂಟ್ ಇಲ್ಲ. ಕೆಲವು ಸರ್ತಿ ನಾವು ರೇಡಿಯೇಷನ್ ಕೂಡ ಮಾಡ್ತೇವೆ, ಯಾವುದಾದ್ರೂ ಒಂದು, ಸರ್ಜರಿ ಅಥವಾ ರೇಡಿಯೇಷನ್, ಎರಡಿಲ್ಲ. ನಮ್ಮಲ್ಲಿ ಕ್ಯಾನ್ಸರಲ್ಲಿ ಏನಂದರೆ ಚಿಕಿತ್ಸೆಯಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಇರ್ತದೆ. ಸೊ ಆದಷ್ಟು ನಾವು ಚಿಕಿತ್ಸೆ ಕಡಿಮೆ ಮಾಡಿದಷ್ಟು ರೋಗಿಗಳಿಗೆ ಕ್ವಾಲಿಟಿ ಆಫ್ ಲೈಫ್ ಒಳ್ಳೆಯದಾಗ್ತದೆ. ಸೊ ಇಫ್ ಯು ಕಮ್ ಇನ್ ಫಸ್ಟ್ ಸ್ಟೇಜ್, somebody comes in first stage, we try to manage with one treatment. So side effects will be minimal, almost normal quality of life ಅಂತ ಹೇಳ್ಬೋದು. ಸೊ ಫಸ್ಟ್ ಸ್ಟೇಜಲ್ಲಿ ಸರ್ಜರಿ ಮಾತ್ರ ಅಥವಾ ರೇಡಿಯೇಷನ್ ಮಾತ್ರ. ಸೆಕೆಂಡ್ ಸ್ಟೇಜ್ ಬರುವಾಗ ಸರ್ಜರಿ ಬೇಕು, ರೇಡಿಯೇಷನ್ ಬೇಕು, 2 ಆಯ್ತು ಅಲ್ಲಿಗೆ ಸೆಕೆಂಡ್ ಸ್ಟೇಜಲ್ಲಿ. ಥರ್ಡ್ ಸ್ಟೇಜ್ ಬರುವಾಗ ಸರ್ಜರಿ, ರೇಡಿಯೇಷನ್, ಕೀಮೋ 3 ಬೇಕು. ಫೋರ್ತ್ ಸ್ಟೇಜ್ ಬರುವಾಗ 4A ಆದರೆ ನಾವು ಕೆಲವು ಸರ್ತಿ ಈ 3ಅಲ್ಲೇ ಸರ್ಜರಿ, ರೇಡಿಯೇಷನ್, ಕೀಮೋ ಅಲ್ಲಿ ಟ್ರೈ ಮಾಡ್ತೇವೆ. 4B ಅಂದರೆ ಶ್ವಾಸಕೋಶಕ್ಕೆಲ್ಲ ಸ್ಪ್ರೆಡ್ ಆದರೆ ಅದಕ್ಕೆ ಕೀಮೋಥೆರಪಿ ಮಾತ್ರ. ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಹೇಳೋದು. ಅಂದರೆ ನಮಗೆ ಅವರನ್ನು ಗುಣ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಅವ್ರು ಎಷ್ಟು ಸಮಯ ಬದುಕ್ತಾರೆ ಅಷ್ಟು ಸಮಯ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋದು. ಅವ್ರಿಗೆ ನೋವು ಇರ್ಬೋದು ಅಥವಾ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗಿರ್ಬೋದು, ಅಂಥದ್ದಕ್ಕೆ ನಾವು ಕಿಮೊಥೆರಪಿ ಕೊಟ್ಟು ಅವರನ್ನು ಸ್ವಲ್ಪ ಸಮಯ ಬದುಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಸರ್ವೈಕಲ್ ಕ್ಯಾನ್ಸರಲ್ಲಿ. ಓಕೆ, ಸೊ ಇಟ್ ಈಸ್ ಒನ್ ಆಫ್ ದ ಕ್ಯೂರೇಬಲ್ ಕ್ಯಾನ್ಸರ್ ಅಲ್ವಾ? ಕಾಮನ್ ಆಗಿ ಗೊತ್ತಿರುವ ಹಾಗೆ, ಅಂದರೆ ಬೇರೆ ಕ್ಯಾನ್ಸರ್ಗಳಿಗೆ ಕಂಪೇರ್ ಮಾಡಿದರೆ ಇದನ್ನ ಆದಷ್ಟು ಗುಣಪಡಿಸಬಹುದು. ಇಟ್ಸ್ ಆಕ್ಚುಲಿ ವೆರಿ ಈಸಿ ಟು ಕ್ಯೂರ್. ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಕ್ಯಾನ್ಸರ್ ಟು ಕ್ಯೂರ್. ಅವ್ರು ಬೇಗ ಬಂದರೆ ಇನ್ನೂ ಸುಲಭ. ಈಗ ನಾವು ಇಲ್ಲಿ ತೀರ್ಥಹಳ್ಳಿಯಲ್ಲಿ ಅಥವಾ ಮಂಗಳೂರಲ್ಲಿ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೇವೆ, ಥರ್ಡ್ ಸ್ಟೇಜ್ ಅಲ್ಲಿದ್ರು 65 to 70% ನಾವು ಗುಣ ಮಾಡ್ತೇವೆ ಸರ್ವೈಕಲ್ ಕ್ಯಾನ್ಸರ್.
ಸೊ ನಾನು ಫಸ್ಟ್ ಸ್ಟೇಜಲ್ಲಿ ಹೇಳೋದಲ್ಲ, ಇವನ್ ಥರ್ಡ್ ಸ್ಟೇಜ್ ವಿ ಹ್ಯಾವ್ ಕ್ಯೂರ್ಡ್ ಸೋ ಮೆನಿ ಪೀಪಲ್. ಸೊ ಫಸ್ಟ್ ಸ್ಟೇಜ್ ಬಂದರೆ ನೀವು ಹೇಳಿದಾಗ ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಕ್ಯಾನ್ಸರ್ ಟು ಟ್ರೀಟ್, ವೆರಿ ಈಸಿ. ಆದರೆ ಇದು ಕ್ಯಾನ್ಸರ್ ಬಂತು ಅಂತ ಅಂದ್ಕೊಳ್ಳುವಾಗ ಇದ್ರದ್ದು ಕಾಸ್ಟ್ ಜಾಸ್ತಿ, ಚಿಕಿತ್ಸೆಗೆ ತುಂಬ ಸಮಯ ಹೋಗುತ್ತೆ, ಹಣ ವ್ಯಯಿಸಬೇಕಾಗುತ್ತೆ ಅಂತೆಲ್ಲ ಇದೆ. ಇದಕ್ಕೇನಾದರೂ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಅಥವಾ ಏನಾದರೂ ವ್ಯವಸ್ಥೆ ಇದೆಯಾ ಅವರಿಗೆ ಸುಲಭವಾಗಿ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ? ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಇಫ್ ಯು ಗಾಟ್ ಟು ಸಿ, ಹೆಲ್ತ್ ಈಸ್ ಆ್ಯಕ್ಚುಲಿ ವೆರಿ ಚೀಪ್ ಆ್ಯಕ್ಚುಲಿ ಫಾರ್ ಮೋಸ್ಟ್ ಆಫ್ ದ ಪೀಪಲ್. ದೆನ್ ಅಫ್ಕೋರ್ಸ್ ಖರ್ಚು ಎಷ್ಟು ಬೇಕಾದರೆ ಮಾಡ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಆದರೆ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಈಸ್ ವೆರಿ ಲೆಸ್ ಇನ್ ಇಂಡಿಯಾ ಆ್ಯಂಡ್ ವೆರಿ ಆಕ್ಸೆಸಬಲ್. ನಾವು ಇಡೀ ಜಗತ್ತಲ್ಲಿ ಹೋದರೆ ನಿಮ್ಗೆ ಒಂದು ಸಿಟಿ ಸ್ಕ್ಯಾನ್ ಮಾಡಲಿಕ್ಕೆ 2 ತಿಂಗಳು ಬೇಕು. ನಮ್ಮಲ್ಲಿ ಎಲ್ಲ ಆ್ಯಕ್ಚುಲಿ ವಿದಿನ್ 1 ವೀಕ್ ಯು ಕ್ಯಾನ್ ಡೂ. I have traveled all over the world, but India is one of the best place to access healthcare ಅಂತ ಹೇಳೋದು ನಾವು. ಈ ಕಾಸ್ಟ್ ಬಗ್ಗೆ ಕೂಡ ಈಗ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. ಸೊ BPL ಕಾರ್ಡ್ ಹೊಂದಿದವರಿಗೆ ಈಗ ರೇಡಿಯೇಷನ್ ಫ್ರೀ, ಕಿಮೊಥೆರಪಿ ಫ್ರೀ, ಸರ್ಜರಿ ಫ್ರೀ, ಉಳಿಲಿಕ್ಕೆ ಫ್ರೀ. ನಮ್ಗೆ ಇದೇ ಹಾಸ್ಪಿಟಲ್ ನಾನು ಹೇಳೋದು, ತೀರ್ಥಹಳ್ಳಿಯಲ್ಲಿ ನಾವು ಈಗ ಹಾಸ್ಪಿಟಲ್ ಕಟ್ಟಿದ್ದೇವೆ. ಈಗ ತಿಂಗಳಿಗೆ ನಾವು 45ರಿಂದ 50 ಪೇಷಂಟ್ ನೋಡ್ತಾ ಇದ್ದೇವೆ. ಅಂದರೆ ವರ್ಷಕ್ಕೆ 500-600 ಪೇಷಂಟ್ ನೋಡ್ಬೋದು. ಇಲ್ಲಿ ಸದ್ಯಕ್ಕೆ ಇರುವಂಥದ್ದು ಆಲ್ಮೋಸ್ಟ್ 90% ಎಲ್ಲ BPL. ಅವರಿಗೆಲ್ಲ ಇಲ್ಲಿ ಫ್ರೀ, ಊಟ ಕೂಡ ಫ್ರೀ. ನಮ್ಮ ಕ್ಯಾಂಟೀನಿಂದ ಅವರಿಗೆ ಊಟ ಫ್ರೀ ಸಿಗ್ತದೆ, ರೇಡಿಯೇಷನ್ ಫ್ರೀ. ಸೊ ದೇ ಡಿಡ್ ನಾಟ್ ವರಿ. ಅಂದರೆ ಈ ನೀವು ಹೇಳಿದಾಗೆ ಭಯ ಆಗ್ತದೆ, ಕ್ಯಾನ್ಸರ್ ಬಂದ ಕೂಡಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಎಷ್ಟು ಖರ್ಚಾಗ್ತದೆ ಅಂತೇಳಿ. ಅವರ ಪಾಕೆಟಲ್ಲಿ 15,000 ಇದ್ದರೆ ಸಾಕು, ಅವ್ರಿಗೆ ಕಂಪ್ಲೀಟ್ ಕಾಯಿಲೆಯನ್ನು ಗುಣ ಮಾಡ್ಬೋದು. ಇದು ಫಸ್ಟ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜಲ್ಲಿ, ಗುಣ ಮಾಡೋ ಸ್ಟೇಜಲ್ಲಿ. ಮತ್ತೆ ಗುಣ ಮಾಡ್ಲಿಕ್ಕೆ ಆಗದೇ ಇರುವಾಗ ಖರ್ಚು ಬರೋದು. ಈಗ ಯಾವ ಕ್ಯಾನ್ಸರ್ ಇದ್ದರೂ, ಈ ಹಣ ಇದ್ದರೂ ಇಲ್ಲದೇ ಇದ್ದರೂ ಸರ್ವೈವಲ್ ಸೇಮ್. ಗುಣ ಮಾಡುವ ನಮ್ಮ ಅಂತ ಇರುವ ಶಕ್ತಿ ಒಂದೇ. 1 ಕೋಟಿ ಇದ್ದರೂ 0 ಇದ್ದರೂ ಫಸ್ಟ್ ಸ್ಟೇಜಲ್ಲಿ 90% ಗುಣ ಆಗೋದು. ಮತ್ತು ಚಿಕಿತ್ಸೆಗೆ ನಾವು ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ ಫಸ್ಟ್ ಸ್ಟೇಜಲ್ಲಿ ನೀವು ಹಣ ಇದ್ದವ್ರಿಗೆ ಕೂಡ 3 ಲಕ್ಷದೊಳಗೆ ನೀವು ಕಂಪ್ಲೀಟ್ ಗುಣ ಮಾಡ್ಬೋದು. ಫೋರ್ತ್ ಸ್ಟೇಜ್ ಹೋಗುವಾಗ ನೀವು 3 ಕೋಟಿ ಖರ್ಚು ಮಾಡ್ಬೋದು. ಗುಣ ಆಗೋದಿಲ್ಲ, ಬಟ್ ಖರ್ಚು ಮಾಡ್ಬೋದು. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಕ್ಯಾನ್ಸರ್. ಇಫ್ ಯು ಕಮ್ ಇನ್ ಫಸ್ಟ್ ಸ್ಟೇಜ್, ಕಾಸ್ಟ್ ನೀವು ಹೇಳಿದಾಗೆ ಭಯ ಇಲ್ಲ, ಸಕ್ಸಸ್ ಇಸ್ ವೆರಿ ಹೈ, ಕ್ವಾಲಿಟಿ ಆಫ್ ಲೈಫ್ ಇಸ್ ಎಕ್ಸಲೆಂಟ್. ಸೊ ಅದಕ್ಕೆ ನಾವು ಹೇಳೋದು, ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಿಗೆ ಬನ್ನಿ, ಖರ್ಚು ಮಾಡಬೇಡಿ ಫೋರ್ತ್ ಸ್ಟೇಜಲ್ಲಿ ಹೋಗಿ, ಮತ್ತೆ ತುಂಬ ಸಮಸ್ಯೆ ಆಗ್ತದೆ. ಆ್ಯಂಡ್ ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ಎಜುಕೇಷನ್. ನಾನು ನೋಡಿದಾಗೆ ಈಗ ಎಜುಕೇಷನ್ ಅಂತೇಳಿ ಅಲ್ಲ, ಇಲ್ಲಿ ನಮ್ಮ ದೇಶದಲ್ಲಾದರೂ ತುಂಬ ಬಡವರು ಫಸ್ಟ್ ಸ್ಟೇಜಲ್ಲಿ ಬರ್ತಾರೆ, ತುಂಬ ಹಣ ಇದ್ದವರು, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವವರು, CEO ಇದ್ದವರು ಲೇಟ್ ಬರ್ತಾರೆ. ಅವ್ರು ಬ್ಯುಸಿ ಇರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಅವ್ರಿಗೆ ಗೊತ್ತಿರೋದೇ ಇರ್ಬೋದು. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಇಟ್ಸ್ ಜಸ್ಟ್ ಅವೇರ್ನೆಸ್. ಬಹಳ ಒಳ್ಳೆ ಮಾಹಿತಿ ಸರ್. ಇದೆಲ್ಲ ವಿಷಯ ಎಲ್ರಿಗೂ ಗೊತ್ತಿರೋದಿಲ್ಲ. ಎಲ್ಲರ ಮನಸ್ಸಲ್ಲಿ ಒಂದು ಕ್ಯಾನ್ಸರ್ ಅಂದ ತಕ್ಷಣ ಬರೋದು ತುಂಬಾ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿ. ಈ ಇರೋ ವ್ಯವಸ್ಥೆಗಳು, ಫೆಸಿಲಿಟೀಸ್ಗಳ ಬಗ್ಗೆ ಜನರಿಗೆ ಗೊತ್ತಿರಲ್ಲ. ಈಗ ಬಹಳ ಮುಖ್ಯ ಹಂತಕ್ಕೆ ಬಂದಿದ್ದೀವಿ, ಅಂದರೆ ಪ್ರಿವೆನ್ಷನ್ ಬಗ್ಗೆ. ಇದೆಲ್ಲ ಟ್ರೀಟ್ಮೆಂಟ್ ಆಯಿತು, ಕಂಡುಹಿಡಿಯೋದು ಹೇಗೆ ಅಂತೆಲ್ಲ ಮಾತಾಡಿದ್ವಿ. ಈಗ ಬಹಳ ಮುಖ್ಯವಾಗಿ ಇದನ್ನ ತಡೆಗಟ್ಟೋದು ಹೇಗೆ, ಏನೇನು ಮಾಡಬೇಕು ಜನರು? ಅದೇ ಒಂದು ನಾವು ಹೇಳ್ತೇವೆ ಪ್ರಿವೆನ್ಷನ್, ಇನ್ನೊಂದು ವಿಸೇ ಸ್ಕ್ರೀನಿಂಗ್. ಬೋತ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಅಂದರೆ ನಮ್ಗೆ ಗೊತ್ತಿದ್ದ ಕಾರಣಗಳನ್ನು ನಾವು ಅವಾಯ್ಡ್ ಮಾಡುವಂಥದ್ದು. ಸೊ ಅಂದರೆ ಚೈಲ್ಡ್ ಬರ್ತ್ ಯಾವಾಗ ಫಸ್ಟ್ ಚೈಲ್ಡ್ ಆಗಬೇಕು, ಮತ್ತು ಮಲ್ಟಿಪಲ್ ಚೈಲ್ಡ್ ಒಂದು ಬಿಟ್ಟು ಒಂದು ವರ್ಷಕ್ಕೊಂದು 4-5 ಆಗೋದು, ಆ್ಯಂಡ್ ಹೈಜೀನ್. ದಿಸ್ ಆರ್ ಆಲ್ ಫ್ಯಾಕ್ಟರ್ಸ್ ವಿಚ್ ಯು ಕ್ಯಾನ್ ಪ್ರಿವೆಂಟ್. ಮತ್ತು ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್, ಇದು ಕೂಡ ಪ್ರಿವೆನ್ಷನ್ ಅಂತ ಹೇಳ್ಬೋದು. ಇನ್ನೊಂದು HPV ವ್ಯಾಕ್ಸಿನೇಷನ್ ಅಂತ ಹೇಳೋದು. ಈ ವ್ಯಾಕ್ಸಿನೇಷನ್ ಅಂದರೆ ಅದು ಯೂಶ್ವಲಿ ನಾವು 24 years ಅಥವಾ ವೆನ್ ಸಂಬಡಿ ಸ್ಟಾರ್ಟ್ಸ್ ದೇರ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ಹೇಳೋದು. ಅಂದರೆ ಇಂಡಿಯಾದಲ್ಲಿ 24 ಅಂತ ಹೇಳ್ತೇವೆ ನಾವು. 24ಗೆ ನೀವು ಅದು ವ್ಯಾಕ್ಸಿನ್ ಎಲ್ರಿಗೂ ಕೊಡಬೇಕಂತ ಹೇಳಿ, ಆಲ್ ಲೇಡೀಸ್ ಆ್ಯಂಡ್ ಇವನ್ ಮೆನ್ ಆ್ಯಕ್ಚುಲಿ. Men also. So all ladies you have to give vaccination, and it can be 3 doses or 2 doses, depending on what strategy you want to employ. So ಈಗ ನಮ್ಮ ವೆಸ್ಟರ್ನ್ ಕಂಟ್ರಿಯಲ್ಲಿ ದಿಸ್ ಇಸ್ ಎ ಪಾರ್ಟ್ ಆಫ್ ದಿ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್. ಅಂದರೆ ಅವರು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮಲ್ಲಿ ಮಾಡ್ತಾರೆ. ಸೊ ಎಲ್ರಿಗೂ ಕೊಡ್ತಾರೆ. ನಮ್ಮ ಈ ಪೋಲಿಯೋ ಇಂಥದ್ದು ಮಾಡಿದಾಗೆ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಯು ಕ್ಯಾನ್ ಪ್ರಿವೆಂಟ್ 90%. ಯು ಕ್ಯಾನ್ ಪ್ರಿವೆಂಟ್ 90% ಆಫ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟೆಡ್. ಆದರೆ
ನಮ್ಮಲ್ಲಿ ಐ ಥಿಂಕ್ ವೆರಿ ಫ್ಯೂ ಸ್ಟೇಟ್ಸ್ States ಆರ್ ಗಿವಿಂಗ್ ಫ್ರೀ ಪ್ರೋಗ್ರಾಮ್. ಸೊ ಅವರ ಕವರೇಜ್ ಇಸ್ 1%. ಓನ್ಲಿ 1% ಆಫ್ ಇಂಡಿಯನ್ ಅಂಡ್ ಅವರು ಪ್ರೈವೇಟಲ್ಲಿ ಹೋಗಿ ಅಥವಾ ಈ ಲಸಿಕೆಯನ್ನು ಹಾಕುವಂಥದ್ದು. ಇಲ್ದಿದ್ರೆ 99% ಆರ್ ನಾಟ್ ಕವರ್ಡ್. ಹೌದು. ಬಟ್ ಐ ಥಿಂಕ್ ಗವರ್ಮೆಂಟ್ ಇಸ್ ಥಿಂಕಿಂಗ್ ಅಬೌಟ್ ಆಲ್ ದಿಸ್. ದೇರ್ ಆರ್ ಡಿಫ್ರೆಂಟ್ ವ್ಯಾಕ್ಸಿನ್ಸ್. ಒಂದು ಇಂಡಿಯನ್ ಮೇಡ್ ಕೂಡ ಇದೆ. ಸೊ ಇಫ್ ದಟ್ ಈಸ್ ದೇರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ prevention. So this cancer can be treated also if it comes first stage. More important, it can be prevented in 90% of the patients, of the public. ಸೊ ಈಗ HPV ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆಯಾ ಲಸಿಕೆ? ಗೌರ್ಮೆಂಟ್ ಕೂಡ ಅದನ್ನ ಇನಿಷಿಯೇಟ್ ಮಾಡ್ತಾರೆ, ಕರ್ನಾಟಕ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ರು. ಈಗ ಅದು ಅವೈಲೇಬಲ್ ಇದೆಯಾ ಅಥವಾ ಸ್ಟಾರ್ಟ್ ಆಗಿದೆಯಾ ಅದು ಪ್ರೋಗ್ರಾಮ್? ಅಲ್ಲ, ನಮಗೆ ಈಗ ಅಂದರೆ ಈಗ ಬೈ ಪೇಮೆಂಟ್ ಓನ್ಲಿ 3 ಟೈಪ್ ಇದೆ. ಬಟ್ ಫ್ರೀ ಪ್ರೋಗ್ರಾಮ್ ಅಟ್ಲೀಸ್ಟ್ ನಾಟ್ ಇನ್ ಆಲ್ ಹಾಸ್ಪಿಟಲ್ಸ್. ಮೇ ಬಿ ಇನ್ ಸ್ಮಾಲ್ ವಿಲೇಜ್ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟಾರ್ಟ್ ಮಾಡಿರ್ಬೋದು. ಲೈಕ್ ಮಹಾರಾಷ್ಟ್ರ ಇಸ್ ಐ ಥಿಂಕ್ ಆಫರಿಂಗ್, ಕೇರಳ ಇಸ್ ಆಕ್ಟಿವ್. ಸೊ ಸಮ್ ಸ್ಟೇಟ್ಸ್ ಆರ್ ಡೂಯಿಂಗ್ ಇಟ್ ಆ್ಯಂಡ್ ದೇ ಆರ್ ಆಫರಿಂಗ್ ಇಟ್ ಆಸ್ ಯು ಸೆಡ್ ಫ್ರೀ. ನಮ್ಮಲ್ಲಿ ಇನ್ನು ಕರ್ನಾಟಕದಲ್ಲಿ ಇನ್ನು ಅಟ್ಲೀಸ್ಟ್ ಆಸ್ ಐ ನೋ ದೇರ್ ಇಸ್ ನೋ ಎನಿ ಪ್ರೋಗ್ರಾಮ್ ವಿಚ್ ಸ್ಟಾರ್ಟ್ ಆಗಲಿಲ್ಲ. ಸೊ ಇದ್ರೆ ಅದನ್ನ ತಗೊಳ್ಬೇಕು ಅಂತ ನೀವು ರೆಕಮೆಂಡ್ ಮಾಡ್ತೀರಾ? ಖಂಡಿತ ತಗೊಳ್ಬೇಕಂದ್ರೆ ಇದರಲ್ಲಿ ಭಯ ಇದೆ. ತಗೊಂಡ್ರೆ ಏನಾದರೂ ಆಗ್ತದೆ, ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಬರ್ತದೆ, ಇಂಥದ್ದೆಲ್ಲ ಭಯ ಇದೆ. ಬಟ್ ದಿಸ್ ಇಸ್ ಎ ಪ್ರೂವ್ಡ್ ಸೈನ್ಸ್. ಆ್ಯಂಡ್ ಪಾಶ್ಚಾತ್ಯ ದೇಶದಲ್ಲಿ 30 ವರ್ಷದಿಂದ ಕೊಡ್ತಾ ಇದ್ದಾರೆ. ಸೊ ನಮಗೆ ಭಯ ಪಡೋ ಅಗತ್ಯ ಇದೆ. ಆಲ್ರೆಡಿ ಬೇರೆಯವ್ರು ತಗೊಂಡಿದ್ದಾರೆ. ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋದಾದ್ರೆ ನಮ್ಗೆ ಭಯ ಇರಬೇಕು. ಆಲ್ರೆಡಿ 30 ವರ್ಷದಿಂದ ತಗೊಳ್ತಾ ಇದ್ದಾರೆ. ಅಲ್ಲಿ ಈ ಕಾಯಿಲೆ ಕಡಿಮೆ ಇದೆ, ಇದೆಲ್ಲ ಎವಿಡೆನ್ಸ್ ಇದೆ ನಮಗೆ. ನಮ್ಮಲ್ಲಿ ಜಾಸ್ತಿ ಇದೆ. ನಮ್ಮಲ್ಲಿ ಡೆತ್ 7 ಮಿನಿಟಿಗೆ ಒಬ್ರಿಗೆ ಆಗ್ತಾ ಇದ್ದಾರೆ. ಎಲ್ಲ ಎಣಿಸ್ಬೋದು, ನಮ್ಗೆ ಆಗೋದಿಲ್ಲ ಅಂತೇಳಿ. ಈ ಕ್ಯಾನ್ಸರ್ ಯಾರಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ ಆ್ಯಂಡ್ ದಿಸ್ ವ್ಯಾಕ್ಸಿನ್ ಇಸ್ ವೆರಿ ಸೇಫ್ ಆ್ಯಸ್ ಪರ್ ವೆಸ್ಟರ್ನ್ ತಗೊಳ್ಳುವಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಲಸಿಕೆ ತಗೊಳ್ಳುವುದು ಬಹಳ ಮುಖ್ಯ. ತುಂಬ ಧನ್ಯವಾದಗಳು ಸರ್. ಮತ್ತೆ ಇದ್ರ ಬಗ್ಗೆ ಇನ್ನೇನಾದರೂ ಮಾಹಿತಿ ಇದೆಯಾ ನಿಮ್ಮ ಅನುಭವದ ಪ್ರಕಾರ? ಏನಾದರೂ ವಿಶೇಷವಾದ ಮಾಹಿತಿಯನ್ನು ಜನರಿಗೆ ಕೊಡೋಕೆ ಇಷ್ಟಪಡ್ತೀರಾ? ಇದಲ್ಲದೆ ಇಷ್ಟೊತ್ತವರೆಗೆ ಮಾತಾಡಿದ್ದ ವಿಷಯ ಬಿಟ್ಟು ಬೇರೆ ಏನಾದರೂ ಇದೆಯಾ? ಅಂದರೆ ಜನರಲಿ ನಾವೀಗ ಕ್ಯಾನ್ಸರ್ ಬಗ್ಗೆ ಈ ಅವೇರ್ನೆಸ್, ಇಂಥ ಟಾಕ್ ಕೊಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಜನರಿಗೆ ಅವರಿಗೆ ಮಾಹಿತಿ ಇರಬೇಕು. ನಮ್ಮಲ್ಲಿ ನಾವು ನೋಡಿದಾಗೆ ದೊಡ್ಡ ತೊಂದರೆ ಅಂದರೆ ಜನರಿಗೆ ಅರಿವಿಲ್ಲ. ಅಂದರೆ ಕ್ಯಾನ್ಸರ್ ಅಂತ ಗೊತ್ತಿದೆ, ಅದರ ಬಗ್ಗೆ ಗೊತ್ತಿದೆ, ಆದರೆ ಯಾವಾಗ ಬರಬೇಕಂತ ಗೊತ್ತಿಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ, ಕ್ಯಾನ್ಸರ್ ಬಂದ ಮೇಲೆ 8 ತಿಂಗಳು ಬಿಟ್ಟು ಬರ್ತಾರೆ. ಇಲ್ಲಿ ಬರುವಾಗ 3ನೇ 4 ಸ್ಟೇಜ್ ನಾವು ಇಲ್ಲಿ ಡೈಲಿ ನೋಡ್ತಾ ಇರ್ತೇವೆ. ಅವ್ರು ಎಲ್ಲರ ಹತ್ರ ಕೇಳಿದರೆ ಅವ್ರಿಗೆ ಗೊತ್ತಿದೆ ಯಾವಾಗ ಸಿಂಪ್ಟಮ್ ಸ್ಟಾರ್ಟ್ ಆಯ್ತು. ಬಟ್ ದೇ ಡೋಂಟ್ ನೋ ದ್ಯಾಟ್ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಕಮ್ ಕ್ವಿಕ್ಲಿ. ಸೊ ನನ್ನ ಮಾತು ಜನರಿಗೆ ನಾನು ಯಾವಾಗಲೂ ಹೇಳೋದು, ನಿಮಗೆ 40 ವರ್ಷ ಆದಮೇಲೆ ಯಾವುದಾದ್ರೂ ಸಿಂಪ್ಟಮ್ಸ್ 2 ವಾರ ಇದ್ದರೆ ನೀವೇ ಕ್ಯಾನ್ಸರ್ ರೂಲ್ ಔಟ್ ಮಾಡಬೇಕು. ನೀವು ಡಾಕ್ಟರ್ ಹತ್ರ ಕೇಳೋದಲ್ಲ. ಡಾಕ್ಟ್ರಿಗೆ ತುಂಬ ಪೇಷಂಟ್ ನೋಡ್ತಾರೆ, ಅವರು ಈ ಕ್ಯಾನ್ಸರ್ ಅಂತೇಳಿ ಇರಲಿಕ್ಕಿಲ್ಲ ಹಾಗೆ ಎಣಿಸ್ತಾರೆ. ಕೆಲವು ಸರ್ತಿ ಗ್ಯಾಸ್ಟ್ರಿಕ್ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋದು. ಸೊ ಆಫ್ಟರ್ 40 ಎನಿ ಸಿಂಪ್ಟಮ್ಸ್ ಯು ಹ್ಯಾವ್, ಆಫ್ಟರ್ 60 100% ಯು ಶುಡ್ ನೆವರ್ ಇಗ್ನೋರ್. ಈಗ 70 ಇಯರ್ಸಲ್ಲೆಲ್ಲ ಬರ್ತಾರೆ, ಹೇಳ್ತಾರೆ ಸರ್ ಏಜ್ ಆಯಿತು ಈಗ ಕ್ಯಾನ್ಸರ್ ಬರಲಿಕ್ಕಿಲ್ಲ ಅಂತೇಳಿ. 70 ಇಯರ್ಸಲ್ಲಿ 1 in 3 ವಿಲ್ ಗೆಟ್ ಕ್ಯಾನ್ಸರ್. ಅಷ್ಟು ಹೈ ಅದು. ಇನ್ 80 and all it is very common. ಸೊ 70 years ಆದಮೇಲೆ ಇಟ್ಸ್ ಸೋ ಕಾಮನ್ ಆ್ಯಂಡ್ ವಿ ಶುಡ್ ನಾಟ್ ಗೆಟ್ ಅಫ್ರೈಡ್. ಸೊ ಎಲ್ರಿಗೆ ನಾನು ಹೇಳುವಂಥದ್ದಂದರೆ, ನಿಮ್ಗೆ ಏನು ಬೆನ್ನು ನೋವು ಉಂಟು, ಬಿಳಿ ಹೋಗ್ತಾ ಉಂಟು, ಅಥವಾ ಹಸಿವು ಕಡಿಮೆ ಉಂಟು, ಇಂಡೈಜೆಷನ್ ಉಂಟು, ಗ್ಯಾಸ್ಟ್ರಿಕ್ ಉಂಟು, ಹೊಸ ಕಂಪ್ಲೇಂಟ್ ಏನಾದರೂ 40 ವರ್ಷ ಆದಮೇಲೆ ಬಂದರೆ ನೀವೇ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿ. ನಿಮಗೆ ಕ್ಯೂರಿಯಾಸಿಟಿ ಇರಬೇಕು ಮೈಂಡಲ್ಲಿ, ಯಾಕೆ ನನಗೆ ಬರ್ತಾ ಉಂಟು ಇನ್ನೊಬ್ರಿಗಿಲ್ಲ, ನಂಗೆ ಯಾಕೆ ಬರ್ತಾ ಉಂಟು ಅಂತೇಳಿ. ಮೈಂಡ್ ಇದ್ದರೆ ಮಾತ್ರ ನಾವು ಈ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಅಥವಾ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಡಯಾಗ್ನೋಸ್ ಕೂಡ ಮಾಡ್ಬೋದು. ಇದು ಆಗ್ತಾ ಇದೆ ಪಾಶ್ಚಾತ್ಯ ದೇಶದಲ್ಲಿ, ಆಗ್ತಾ ಇದೆ, ನಮ್ಮಲ್ಲಿ ಆಗ್ತಾ ಇಲ್ಲ. ಸೊ ದಟ್ ಮೀನ್ಸ್ ಬೇಸಿಕಲಿ ವಿ ಆರ್ ನಾಟ್ ಕ್ಯೂರಿಯಸ್ ಇನಫ್ ಟು ಫೈಂಡ್ ಔಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ. ಸೊ ಬಾಡಿ ವಿಲ್ ಗಿವ್ ಸಿಗ್ನಲ್, ಲಿಸನ್ ಟು ದವರ್ ಬಾಡಿ, ಕೇಳಿ ದೇಹದಲ್ಲಿ ಏನಾಗ್ತಾ ಇದೆ ಅಂತೇಳಿ ಅದರ ಸೊಲ್ಯೂಷನ್ ನೀವೇ ಹುಡುಕಬೇಕು. ನಾವು ಬೇರೆಯವರನ್ನು ದೂರಿ ಅದು ಪ್ರಯೋಜನ ಆಗೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ತುಂಬ ಧನ್ಯವಾದಗಳು ಸರ್. ಬಹಳ ವಿಸ್ತಾರವಾಗಿ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರಿ. ತಮ್ಮ ವಿಶೇಷವಾದ ಅನುಭವದ ಮೂಲಕ ತಮ್ಮ ಸಮಯವನ್ನು ಇಷ್ಟೊತ್ತು ನಮ್ಮೊಟ್ಟಿಗೆ ಕಳೆದಿದ್ದೀರಾ. ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್.